ನಮಗೊಂದು 55 ಇಂಚಿನ ಒಂದು ಟಿ ವಿ ಬಂದಿದೆ. ಇದರಲ್ಲಿ ಪ್ಯಾನಲ್ ವೋಲ್ಟೇಜ್ ಯಾವುದೇ ಸಪ್ಲೈ ವೋಲ್ಟೇಜ್ ಇಲ್ಲ. ಇದು ಪ್ಯಾನಲ್ ಟಿಕಾನ್ ಬೋರ್ಡ್ನಲ್ಲಿ ಯಾವುದೇ ಸಪ್ಲೈ ವೋಲ್ಟೇಜ್ ಇಲ್ಲ, ಇನ್ಪುಟ್ ಒಂದು ಬಿಟ್ಟು. ನಾನು ಫಸ್ಟ್ ಆನ್ ಮಾಡಿ ನೋಡಿದಾಗ, ಸೊ ಇಲ್ಲಿ ನಾವು ವೋಲ್ಟೇಜ್ ನೋಡಿದಾಗ ಟೆಸ್ಟ್ ಪಾಯಿಂಟ್ಲಿ ಸಪ್ಲೈ ವೋಲ್ಟೇಜ್ ಟೆಸ್ಟ್ ಪಾಯಿಂಟ್ ಇರ್ತದೆ, ಈ ವೋಲ್ಟೇಜ್. ಸೊ ಮುಂದೆ ನಾವು ಕಂಟಿನ್ಯೂ ಮಾಡುವಾಗ ಈ ಭಾಗದ ಸಪ್ಲೈಜ್ ಇದು 32 ಡಿ ಇನ್ಪುಟ್ ಇದೆ ಸಬ್ ವೋಲ್ಟೇಜ್. ಇದರಲ್ಲಿ ವಿಶೇಷ ಏನಂತೆ, ಉಳಿದ ಯಾವುದೇ ವೋಲ್ಟೇಜ್ಗಳು ನಲ್ಲೂ ಇಲ್ಲ ಅಥವಾ ಉಳಿದಲ್ಲಿ ಎ ವಿ ಇರ್ಬೋದು. ನೋಡಿ, LED ವೋಲ್ಟೇಜ್ ಹಿಟ್ ಮಾಡ ಎಲ್ಲ ವೋಲ್ಟೇಜ್ ಬಂದಿಲ್ಲ. 16 to 18 ವೋಲ್ಟೇಜ್ ಮಧ್ಯದ ಬೇಕು, ಅದೆಲ್ಲ ವೋಲ್ಟೇಜ್. ಎರಡು ಕೇಬಲ್ ಯೂಸ್ ಮಾಡಿ ಲೆಕ್ಕದಲ್ಲಿ ಏನಿದೆ ಅಂತ ನಾವು ಟಿಕೋಡ್ನಲ್ಲಿ ಪ್ರಾಬ್ಲಮ್ ಇದೆ ಅಂತ ಲೆಕ್ಕ ಹಾಕ್ತೀವಿ. ಆದರೆ ಅದರಲ್ಲಿ ಒಂದು ವಿಷಯ ನೋಡಿ, ಆಗ ನೋಡಿ ಎಂಡು ಅಷ್ಟೇ ನೋಡಿ. ರೆಸಿಸ್ಟ್ನ ವಿಶೇಷತೆ, ರೆಸಿಸ್ಟ್ನಲ್ಲಿ ನೋಡಿ ಇಲ್ಲಿ 12 ಇದೆ. ಅದೇ ಈ ರೆಸಿಸ್ಟೆನ್ಸ್ನ ಮೇಲ್ಗಡೆ ಪಾಯಿಂಟ್ ನೋಡಿ, ಇಲ್ಲಿ 3.9 ಅಂದರೆ 3.9 ವೋಲ್ಟೇಜ್ ಇದೆ. ಇದು ಪ್ರೊಟೆಕ್ಷನ್ ವೋಲ್ಟೇಜ್. ಈ ಪ್ರೊಟೆಕ್ಷನ್ ಅಂದರೆ ಪ್ಯಾನಲಿಗೆ ಹೋಗಿ ವಾಪಸ್ ಬರುತ್ತೆ. ಈಗ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಈ ಭಾಗ ಈ ಪಾಯಿಂಟಿಂದ ಒಂದು ಈ ಕಾರ್ನಲ್ಲಿ ಪ್ರೊಟೆಕ್ಷನ್ ಇದಕ್ಕೆ ಜಂಪ್ ಮಾಡಬೇಕು. ಯಾವುದು ಇಲ್ಲಿ ರೆಸಿಸ್ಟೆನ್ಸ್ ಇದೆ ಈ ಭಾಗದಲ್ಲಿ, ಈ ಭಾಗದಲ್ಲಿ ರೆಸಿಸ್ಟೆನ್ಸಿಗೆ ಇಲ್ಲಿ ಸಣ್ಣ ರೆಸಿಸ್ಟೆನ್ಸ್ ಇದೆ. ಆ ರೆಸಿಸ್ಟೆನ್ಸಿಗೆ ನಾವು ಜಂಪ್ ಕೊಡಬೇಕು. ಈ ರೆಸಿಸ್ಟೆನ್ಸಿಗೆ ಇಲ್ಲಿ ವೋಲ್ಟೇಜ್ ಇಲ್ಲ. ಈಗ ನಾವು ವೋಲ್ಟೇಜ್ ನೋಡುವಾಗ ವೋಲ್ಟೇಜ್ ಇಲ್ಲ. ಸೊ ಈಗ ಜಂಪ್ ಕೊಟ್ಟಾಗ ಏನಾಗುತ್ತೆ ನೋಡೋಣ. ಇದು ಪ್ರೊಟೆಕ್ಷನ್ ಪಿನ್ ಆಗಿರ್ತದೆ. ಈಗ ನಾನು ಇಲ್ಲಿಂದ ಜಂಪ್ ಕೊಟ್ಟಿದ್ದೇನೆ ನೋಡಿ, ಈ ರೆಸಿಸ್ಟರ್ನಿಂದ ನೇರವಾಗಿ ನೋಡಿ ಈ ಪಾಯಿಂಟಿಗೆ ಜಂಪ್ ಕೊಟ್ಟಿದ್ದೇನೆ. ಈಗ ನಾನು ಆನ್ ಮಾಡಿ ವೋಲ್ಟೇಜ್ ಚೆಕ್ ಮಾಡುವ. ಬ್ಯಾಕ್ ಲೈಟ್ ಆನ್ ಆಗಿದೆ ನೋಡಿ. ಇಲ್ಲಿ AVDD ಟೆಸ್ಟ್ ಪಾಯಿಂಟ್ ಇದೆ, ಅಂದರೆ ಡಯೋಡು. ಸೊ ಈ ಡಯೋಡಿಗೆ ಆನ್ ಮಾಡಿ ಡಯೋಡ್ನಲ್ಲಿ ನೋಡಿದಾಗ ನೋಡಿ, ಡಯೋಡ್ನಲ್ಲಿ ಇದೆ ಅಂದರೆ AVDD ವೋಲ್ಟೇಜ್ ಇದೆ. ಅದೇ ರೀತಿ ಮುಂದಕ್ಕೆ ಇಲ್ಲಿ ಟೆಸ್ಟ್ ಪಾಯಿಂಟ್ನಲ್ಲಿ ಇನ್ನು VGL VGH ಎಲ್ಲ ಕಾಣಿಸ್ತದೆ. ಸೊ VGL VGH ಅನ್ನು ನಾವು ನೋಡೋಣ. AVDD. ಸೊ ಇಲ್ಲಿ ಒಂದು ಟೆಸ್ಟ್ ಪಾಯಿಂಟ್ ಇದೆ, ಎರಡು ಮಾಸ್ಫೆಕ್ಟ್ ಇರುತ್ತೆ. ಈ ಮಾಸ್ಫೆಕ್ಟ್ನಲ್ಲಿ ನೋಡೋಣ ಮಾಸ್ಫೆಕ್ಟ್ನಲ್ಲಿ ಎಷ್ಟಿದೆ ಅಂತೇಳಿ. ಇಲ್ಲಿ ಟೆಸ್ಟ್ ಪಾಯಿಂಟ್ ಬರುತ್ತೆ ಅದರ ಪಕ್ಕದಲ್ಲಿ. ಆ ಟೆಸ್ಟ್ ಪಾಯಿಂಟ್ನಲ್ಲಿ ನೋಡೋಣ. ಪ್ರತಿಯೊಂದು ಇದರಲ್ಲೂ ಟೆಸ್ಟ್ ಪಾಯಿಂಟ್ ಇದೆ. ಇದು AVDD 17 ವೋಲ್ಟೇಜ್ ಇದೆ. ಅದೇ ರೀತಿ ಇಲ್ಲಿ ಕಾಣಿಸುವಂಥದ್ದೊಂದು ಟೆಸ್ಟ್ ಪಾಯಿಂಟ್ VGH ನೋಡಿ, ಇಲ್ಲಿ VGH ವೋಲ್ಟೇಜ್ ಇದೆ. ನೆಕ್ಸ್ಟ್ ಇಲ್ಲಿ ಒಂದು ಡಯೋಡ್ ಇದೆ. ಈ ಡಯೋಡ್ನಲ್ಲಿ ನೋಡುವ, ಈ ಡಯೋಡಿನ ಟೆಸ್ಟ್ ಪಾಯಿಂಟ್ VGL. ಅದೇ ರೀತಿ ಇಲ್ಲಿ ಈ ಟೆಸ್ಟ್ ಪಾಯಿಂಟ್ ಇದೆ. STV ಸಿಗ್ನಲ್, CLK ಸಿಗ್ನಲ್ಗಳನ್ನು ನೋಡುವ. CLK 9 ವೋಲ್ಟೇಜ್. ಸೊ ಇಲ್ಲೆಲ್ಲ ವೋಲ್ಟೇಜ್ಗಳು ಇದರಲ್ಲಿ ಬರುತ್ತೆ. ಈ ರೀತಿಯಾಗಿ
55 ಇಂಚಿನ ಒಂದು ಪ್ಯಾನಲ್, ಇದು BOE ಪ್ಯಾನಲ್ ಆಗಿರ್ತದೆ. ಈ BOE ಪ್ಯಾನಲ್ 55 ಇಂಚಿನಲ್ಲಿ ಬ್ಲ್ಯಾಂಕ್ ಸ್ಕ್ರೀನ್ ಬರುತ್ತೆ. ನಾನು ಪ್ರೊಟೆಕ್ಷನ್ಸ್ ರಿಮೂವ್ ಮಾಡುವ ಮೆಥಡ್ಗಳನ್ನು ಹೇಳಿದೆ. ಸೊ ಈ ರೀತಿಯಾಗಿ ಕೆಲವು ಟ್ರಿಕ್ಸ್ಗಳಿದೆ. ಹೆಚ್ಚಿನ ಟೆಕ್ನಿಷಿಯನ್ ಏನು ಮಾಡ್ತಾರೆ, ವೋಲ್ಟೇಜ್ ಇಲ್ಲ ಅಂತ ಹೇಳಿ ನೇರವಾಗಿ ಟಿಕಾನನ್ನು ಚೇಂಜ್ ಮಾಡ್ತಾರೆ. ಆದರೆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಸೇಮ್ ಕಂಪ್ಲೇಂಟ್ ಬಂದಿರ್ತದೆ. ಸೊ ಇದೊಂದು ಮೆಥಡ್.